ಯಾರದು? ನನ್ನ ಸ್ಥಾವರದೊಳಗೆ ಬಂದವ್ರು ಯಾರು? ಸತ್ತೋಗಿದ್ದ ಪುಣ್ಯ ಮತ್ತೆ ಬದುಕಿ ಹೇಗ್ ಬಂದ್ಲು? ಸಾಯಿಸ್ಬಿಟ್ಟಿದ್ದೀನಿ ಅಂತ ಜಂಬ ಕೊಚ್ಕೋತಿದ್ಯಲ್ಲೋ ಶಿಷ್ಯ. ಸಾಯಿಸಿದ್ದೆ, ಉಸಿರು ನಿಂತೋದ್ಮೇಲೆ ವಾಪಸ್ ಬಂದೇ ಬೇತಾಳ. ಸತ್ತಿರೋ ತರ ನಿನ್ನ ಕಣ್ಣು ಕಾಣಿಸಿರೋದು ಆ ಪುಣ್ಯ ಅಲ್ಲ, ನಾಗಮ್ಮ. ಹೌದು, ಅದು ನಾಗಮ್ಮನ ಮಾಯೆ. ಅದಕ್ಕೆ ಮತ್ತೊಮ್ಮೆ ಸತ್ತಿದಳೋ ಇಲ್ಲವಂತ ಪರೀಕ್ಷೆ ಮಾಡ್ಕೊಂಡು ಬಾ ಅಂತ ಹೇಳಿದ್ದೆ. ಮಾಯನ, ಆ ಮಾಯನ ನಾಶ ಮಾಡ್ತೀನಿ. ನಾಗಮಣಿ ಇಲ್ಲಿದೆ ಅಂತ ಪುಣ್ಯಗೆ ಗೊತ್ತಾಗೋಗಿದೆ. ಅನಿರುದ್ಧನ ಜೊತೆ ನಾಗಮಣಿಯನ್ನ ಹೊರಗೆ ತೆಗಿಬೇಕು ಅಂತ ಬರ್ತಾ ಇದ್ದಾಳೆ. ಪುಣ್ಯ ಹೋಗೋಕ್ ಮುಂಚೆ ಬಂಗ್ಲೆಗೆ ನಾನೇ ಹೋಗ್ತೀನಿ. ಅನಿರುದ್ಧನ ಕರ್ಕೊಂಡು ಬಂದು ಆ ನಾಗಮಣಿನ ನಾನೇ ಪಡ್ಕೋತೀನಿ. ಹರ ಹರ ಮಹಾದೇವ ಶಂಭೋ ಶಂಕರ. 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 ಈ ಚೌಡಮ್ಮ ತಾಯಿ ಕಣ್ಣೀರು ನಿಲ್ಲಿಸೋದಕ್ಕೆ ಪರಮೇಶ್ವರನೇ ಇಲ್ಲಿಗೆ ಬಂದಿದ್ದಾರೆ. ಹರ ಹರ ಮಹಾದೇವ ಶಂಭೋ ಶಂಕರ. ನಾಗಮಣಿ, ನಾಗಮಂಡಲ ಸೇರೋ ಸಮಯ ಬಂದಿದೆ. ಆ ಸ್ವಾಮಿ ರುದ್ರಾಕ್ಷಿ ಲಿಂಗನ ಇಲ್ಲಿ ಇಟ್ಕೂಡ್ಲೆ ಅಮ್ನವರ ಕಣ್ಣೀರೆಲ್ಲ ನಿಂತು ಹೋಯ್ತು. ಪುಣ್ಯ ನಾಗಮಣಿನ ತಗೊಂಡ್ ಬಂದ್ರೆ ನಮ್ಮೆಲ್ಲರ ಕಣ್ಣಲ್ಲೂ ಆನಂದ ಬಾಷ್ಪ ಬರುತ್ತೆ. ಪುಣ್ಯ ಬರ್ತಾಳೆ, ನಾಗಮಣಿಯನ್ನು ತರ್ತಾಳೆ. ಆದರೆ ಒಂದು ಮಾತು, ಊರಿಗೆ ರಕ್ಷಣೆಯಾಗಿರೋ ಈ ಶಿವಲಿಂಗದಿಂದ ದಿನಕ್ಕೊಂದು ರುದ್ರಾಕ್ಷಿ ಅದೃಶ್ಯವಾಗುತ್ತೆ. ಹಾಗೆ ಕೊನೆಯ ರುದ್ರಾಕ್ಷಿ ಅದೃಶ್ಯ ಆಗೋಕ್ಕೂ ಮುಂಚೆ ಪುಣ್ಯ ನಾಗಮಣಿಯನ್ನು ತಗೊಂಡು ನಾಗಮಂಡಲಕ್ಕೆ ಬರಬೇಕು. ಇಲ್ಲ ಅಂದ್ರೆ ಹರ ಹರ ಮಹಾದೇವ ಶಂಭೋ ಶಂಕರ.
ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈ ಮನೆಯಲ್ಲಿ ದೈವ ಪೂಜೆ ನಡೀತಿರ್ಬೇಕಾದ್ರೆ ಈ ಕ್ಷುದ್ರ ಮಾಂತ್ರಿಕನಿಗೆ ಇಲ್ಲೇನ್ ಕೆಲಸ? ಓಂ ಭ್ರೀಂ ಕ್ರೀಂ ಭಟ್. ಮಂತ್ರ ಹೇಳಿದ್ರು ತೋರಣ ಬಿಚ್ಚಿ ಬೀಳಲಿಲ್ಲ ಅಂದ್ರೆ ನನ್ನ ಮಂತ್ರಶಕ್ತಿಗೂ ಬಲಿಷ್ಠವಾದದ್ದೇ ಇರಬೇಕು. ಶಕ್ತಿಯಿಂದ ಆಗ್ಲಿಲ್ಲ ಅಂದ್ರೆ ಯುಕ್ತಿ ಬಳಸಬೇಕು. ನಾಗಸಾಧು ಇವನಂತ ದುಷ್ಟಶಕ್ತಿಗಳು ಮನೆಯೊಳಗೆ ಬರುತ್ತೆ ಅಂತಾನೆ ತೋರಣಕ್ಕೆ ಬಿಲ್ವಪತ್ರೆ ಕಟ್ಟಿರ್ಬೇಕು ಅನ್ಕೊಂತೀನಿ. ನಡೆದಿರೋದನ್ನೆಲ್ಲ ಪರ್ಣಿಕಾ ಹೇಳ್ಬಿಟ್ಟಿರ್ತಾಳೆ. ಭದ್ರಾವತಿ ಅಮ್ಮವರು ನನ್ನ ಕತ್ ಹಿಡಿದು ಆಚೆ ಹಾಕೋದಷ್ಟೇ ಬಾಕಿ. ಆದರೆ ನಾನು ಹೋಗಲೇಬೇಕು. ನಾನು ಅನ್ಕೊಂಡಿರೋದು ನಡಿಬೇಕು ಅಂದರೆ ಹೋಗಲೇಬೇಕು. ಈಗ ಬರ್ತಿರೋದು ಪುಣ್ಯನ ನಾಗಮ್ಮನ? ನಾನು ಮತ್ತೆ ಮೋಸ ಹೋಗಬಾರ್ದು. ಖಂಡಿತವಾಗ್ಲೂ ಪುಣ್ಯನೇ, ಅದರಲ್ಲಿ ಯಾವ ಸಂದೇಹನೂ ಇಲ್ಲ. ಅದೇ ಮೈಯೆಲ್ಲ ಕಿವಿಗಳಿರೋ ನಾಗಮ್ಮ ಆಗಿದ್ರೆ ನಾಗಸ್ವರ ಕೇಳಿ ಸುಮ್ಮನೆ ಇರ್ತಿದ್ಲ. ಮೈ ತೂಗ್ಬಿಟ್ಟಿರೋದು. ಪುಣ್ಯ, ನೀನ್ ಬರಲೇಬೇಕು. ನನಗೆ ಬೇಕಾಗಿರೋ ಕೆಲಸಗಳನ್ನ ನಿನ್ನಿಂದಲೇ ಮಾಡ್ಕೋತೀನಿ. ನೀನ್ ಬರಲೇಬೇಕು ಪುಣ್ಯ.
ನೀನ್ ಬರಲೇಬೇಕು. ನಾನ್ ಬರ್ತಿದ್ದೀನಿ. ಏಯ್, ಕೇಳಿಸಿದ್ರು ಸುಮ್ಮನೆ ಹೋಗ್ತಾ ಇದೀಯಾ? ಕೇಳಿಸಿದ್ಮೇಲೆ ಅಮೋರೆ ಅಂತ ಹೇಳ್ಬೇಕು ಅಂತ ಗೊತ್ತಿಲ್ವಾ? ಅಮ್ಮವ್ರೆ ಹೇಳಿ. ಇಂಥ ನಾಟಕಕ್ಕೆ ಏನ್ ಕಮ್ಮಿ ಇಲ್ಲ. ಹೋಗಿ ಆ ತೋರಣ ಕಟ್ಟಿರೋ ಬಿಲ್ವಪತ್ರನ ತೆಗೆದು ಹಾಕು. ಈಗ್ಲೇ ಕಟ್ಟ ಹಾಗಿದೆ, ಇನ್ನೂ ಹಸಿದಾಗೆ ಇದೆ ಅಲ್ವಾ ಅಮ್ಮವ್ರೆ? ಆಗ್ಲೇ ತೆಗಿ ಅಂತ ಇದ್ದೀರಲ್ಲ, ಒಣಗೋದ್ಮೇಲೆ ತೆಗಿಬೋದಲ್ಲ. ಸುಮ್ಮನೆ ಕೋಪ ಬರುತ್ತೆ ನೀನ್ ಈ ರೀತಿಯೆಲ್ಲ ಮಾತಾಡಿದ್ರೆ. ಹೇಳಿದ ಕೆಲಸ ಮಾಡೇ, ನನಗ್ ಸಲಹೆ ಎಲ್ಲ ಕೊಡ್ಬೇಡ. ಅರ್ಥ ಆಯ್ತಾ? ಹಾಗೆ ಆಗ್ಲಿ ಅಮ್ಮ. ಹೋಗೋ. ಇಷ್ಟು ಚೆನ್ನಾಗಿರೋ ಬಿಲ್ಪತ್ರೆ ತೋರಣನ ತೆಗಿಯೋದಕ್ಕೆ ನನ್ ಮನಸ್ಸೇ ಒಪ್ತಾ ಇಲ್ಲ. ಇದನ್ನೇ ಹೇಳಕ್ ಹೋದ್ರೆ ಆ ಭದ್ರಾವತಿ ಅಮ್ಮವರು ಒಪ್ಕೊಳ್ತಾ ಇಲ್ಲ. ರಾಮಯ್ಯ, ರಾಮಯ್ಯ, ಏನಮ್ಮ? ಒಂದ್ ನಿಮಿಷ. ಈ ತೋರಣ ತಗೊಂಡು ಹೋಗಿ ಯಾರು ತುಳಿದಿರೋ ಜಾಗದಲ್ಲಿ ಹಾಕ್ಬಿಡ್ ಬಾ. ಆಯ್ತಮ್ಮ. ಅಮ್ಮ, ಅಮ್ಮಮ್ಮ, ಅತ್ತೆ, ಭಾವ, ಎಲ್ರೂ ಬೇಗ ಬನ್ನಿ. ಅಮ್ಮ. ಪರ್ಣಿಕಾ, ಏನಾಯ್ತೆ? ಅಲ್ಲಿ ನೋಡಿ, ಅತ್ತೆ ಕಟ್ಟಿದ್ದ ಬಿಲ್ವ ಪತ್ರೆನ ಅವಳು ಕಿತ್ತಿ ಎಸ್ತಿದ್ದಾಳೆ. ಪುಣ್ಯ, ಎಂತ ಕೆಲಸ ಮಾಡ್ಬಿಟ್ಟಿ ಅಮ್ಮ. ಅಷ್ಟಕ್ಕೂ ಯಾಕೆ ಹೀಗ್ ಮಾಡ್ದೆ ಅಮ್ಮ? ಭಾವಂಗೂ ಈ ಮನೆಗೂ ಒಳ್ಳೇದಾಗೋದು ಅವಳಿಗಿಷ್ಟ ಇಲ್ಲ ಅತ್ತೆ. ನನ್ ಮೇಲೆ ಯಾಕೆ ಅಪವಾದ ಮಾಡ್ತಾ ಇದ್ದೀರಾ? ಈ ತೋರಣ ತೆಗಿ ಅಂದಿದ್ದು ನಿಮ್ಮಮ್ಮನೇ ಅಲ್ವಾ? ಸುಳ್ಳು ಹೇಳೋದಕ್ಕೂ ಇತಿ ಮಿತಿ ಅಂತ ಇರುತ್ತೆ. ನಾನು ನಮ್ಮ ಅತ್ತಿಗೆ ಜೊತೆ ಇದ್ರೆ ನಿನ್ನ ಹತ್ರ ಬಂದು ತೋರಣ ತೆಗಿ ಅಂತ ಹೇಳಿದ್ನಾ? ಅವಾಗ್ಲೇ ನೀವೇ ಅಲ್ವಮ್ಮ? ಮತ್ತೆ ಸುಳ್ಳು ಹೇಳ್ಬೇಡ ಪುಣ್ಯ. ಭದ್ರಾವತಿ ನನ್ ಜೊತೆನೇ ಇದ್ಲು. ಮತ್ತೆ ಅವಾಗ್ಲೇ ತಪ್ಪು ನೀನ್ ಮಾಡಿ ನಮ್ಮಮ್ಮನ ಮೇಲೆ ಆರೋಪ ಹೊರಿಸ್ತಿದ್ಯಾ? ನಡಿಯ ಹೊರಗೆ. ನೀನಿಲ್ಲೇ ಇದ್ರೆ ನಮ್ಗೆ ಪೂಜೆ ಮಾಡೋದಕ್ಕೂ ಬಿಡೋದಿಲ್ಲ. ಹೋಗೆ. ಪುಣ್ಯ, ಅನಿರುದ್ಧ್, ಪುಣ್ಯ, ಅವಳ ಹತ್ರ ಹೋಗ್ಬೇಡ ಭಾವ. ಹೊಸ್ಲು ದಾಟ್ಬಾರ್ದು ಅಂತ ಸಂತರು ಹೇಳಿದ್ದಾರೆ ತಾನೆ. ಒಳಗ್ ಬಾ. ಸರ್ಪದೋಷ ಹೋಗ್ಲಿ ಅಂತ ಪೂಜೆ ಮಾಡಿಸಿರೋದು. ಸಾಧು ಹೇಳಿರೋ ಮಾತನ್ನ ಕೇಳು. ಏನೇ ನೋಡ್ತಿದ್ಯಾ? ಹೋಗು. ನನ್ನ ಎಲ್ಲ ಕಾರ್ಯಗಳಿಗೂ ಅಡಚಣೆ ಆಗಿರೋ ಪುಣ್ಯನ ಈ ಮನೆಯಿಂದ ತೊಲಗಿಸಿ ಆಮೇಲೆ ಆ ನಿರುದ್ನ ನನ್ನ ಜೊತೆ ನನ್ನ ಸ್ಥಾವರಕ್ಕೆ ಕರ್ಕೊಂಡು ಹೋಗ್ತೀನಿ.
ನನ್ನ ಜೊತೆ ಆ ನೀರುದ್ ಬರೋವರೆಗೂ ಆ ನಾಗಮಣಿನ ನಾನು ತಗೊಳೋಕೆ ಆಗಲ್ಲ. ಅವನಿಗೋಸ್ಕರ ಬಂಗ್ಲೆಗೆ ಹೋದ್ರೆ ಬಿಲ್ವ ತೋರಣನ ತೆಗೆಯೋದಕ್ಕೆ ಹೇಳಿದ್ದ ಭದ್ರಾವತಿ ಅವರೇ ನಾನು ಮಾತನ್ನ ಹೇಳಲಿಲ್ಲ ಅಂತ ಬದಲಾಯಿಸ್ಬಿಟ್ರು. ನನ್ನನ್ನ ಮನೆಯಿಂದ ಆಚೆ ಕಳ್ಸಿದ್ರು. ಇದನ್ನೆಲ್ಲ ಬೇಕು ಅಂತಾನೆ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾಕೆ ಹೀಗೆ ನಡೀತಾ ಇದೆ? ಬೇಕು ಅಂತಾನೆ ಮಾಡಿದ್ದಾರೆ. ಬಂದ್ಯಾ ಅನಿರುದ್ಧ್? ಅಲ್ಲೆಲ್ಲ ಜಗಳ ಆದ್ಮೇಲೆ ಮತ್ತೆ ನೀ ನನ್ನ ಮುಖ ನೋಡ್ತೀಯೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ನಾನು ನಿನ್ನನ್ನು ಹೇಗೆ ಅಪಾರ್ಥ ಮಾಡ್ಕೋತೀನಿ ಹೇಳು? ನೀನು ಒಳ್ಳೇದನ್ನ ಮಾಡ್ತೀಯ ಹೊರತು ಕೆಟ್ಟದಂತೂ ಮಾಡಲ್ಲ ಅಂತ ನನಗೆ ಗೊತ್ತು. ಅದೆಲ್ಲ ಸರಿ, ಆದ್ರೆ ನೀನಂಗೆ ಸಹಾಯ ಮಾಡಬೇಕು ಅನಿರುದ್ಧ್. ಇವಾಗ ಏನ್ ಮಾಡೋದು? ಆ ನಾಗಮಣಿನ ಎಲ್ಲಿಟ್ಟಿದ್ಯಾ ಅಂತ ಕೇಳ್ದಾಗೆಲ್ಲ ಇದುವರೆಗೂ ನೀನು ಉತ್ತರನೇ ಕೊಟ್ಟಿಲ್ಲ. ಆದ್ರೆ ನೀನ್ ಹೇಳ್ದೆ ಹೋದ್ರು ಆ ಮಣಿ ಎಲ್ಲಿದೆ ಅನ್ನೋದು ನನಗೆ ಗೊತ್ತಾಗಿದೆ. ಅದನ್ನ ಹೊರಗೆ ತೆಗಿಬೇಕು. ನಾನು ಆ ಮಣಿನ ತಗೊಂಡು ನಾಗಮಂಡಲಕ್ಕೆ ಹೊರಟು ಹೋಗ್ತೀನಿ. ಏನ್ ಹಾಗೆ ನಗ್ತಿದ್ಯಾ? ಮತ್ತೆ ನೀನು ಅಲ್ಲಿಗೆ ಬಂದ್ಬಿಟ್ಟಿಯಾ? ಆ ಮಣಿ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತಂದ್ರೆ ನಮ್ಮಲ್ಲ ಅಲ್ವಾ? ನಿನಗೆ ಗೊತ್ತು. ನೀನು ಕೂಡ ನಿಮ್ಮತ್ತೆ ತರ ಸುಳ್ಳು ಹೇಳಕ್ ಹೋಗ್ಬೇಡ. ನಾನು ನಿಜಾನೇ ಹೇಳ್ತಾ ಇದ್ದೀನಿ, ಆದ್ರೂ ನೀನು ನನ್ನ ನಂಬ್ತಿಲ್ಲ. ಇವಾಗ ಸತ್ಯ ದೇವತೆ ಮೇಲೆ ಪ್ರಮಾಣ ಮಾಡಬೇಕು ಅಂತೀಯಾ? ನಿಜವಾಗ್ಲೂ ನೀನ್ ಮಾತು ಕೊಡ್ತೀಯಾ? ಈ ಮಾತನ್ನ ಕೂಡ ನಂಬಲ್ವಾ? ಇವಾಗ ನಾನು ಸತ್ಯ ದೇವತೆ ಮೇಲೆ ಪ್ರಮಾಣ ಮಾಡಿ ನಿನ್ನ ಜೊತೆಗೆ ಬರ್ತೀನಿ. ಪುಣ್ಯ, ಸತ್ಯ ದೇವತೆ ಮೇಲೆ ಪ್ರಮಾಣ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಭಕ್ತಳಾದ ನೀನು ನನ್ನ ನಂಬಿ ನನ್ನ ಜೊತೆ ಬರ್ತಾ ಇದೀಯಾ? ನಿನ್ನ ಬಳಸ್ಕೊಂಡು ಆ ಅನಿರುದ್ಧ್ ಸಹಾಯದಿಂದ ನಾಗಮಣಿನ ನಾನು ವಶಪಡಿಸ್ಕೋತೀನಿ. ಏನು ಕಾಡು ಅಂದ್ರೆ ಭಯನಾ? ಬೇಗ ನಡಿ, ಇಲ್ಲ ಅಂದ್ರೆ ನೀ ನನ್ನ ಹಿಂದೆ ಬಾ, ನಾನು ಮುಂದೆ ಹೋಗ್ತೀನಿ. ನನಗೆ ಭಯನೇ. ಮೊದಲು ನೀನು ಹೋಗು. ಹೇಳ್ಕೊಳ್ಳೋಕೆ ಗಂಡ್ಸು, ಇಷ್ಟಕ್ಕೆಲ್ಲ ಹೆದರ್ಕೊಳ್ತಾನೆ. ಪುಣ್ಯನ್ನ ರಕ್ಷಣೆ ಮಾಡೋದಕ್ಕೆ ಬರ್ತಿದ್ಯಾ ನಾಗಮ್ಮ? ಸೈಂಧವ ಮಂತ್ರ ಪಠಿಸ್ತಾ ವಿಭೂತಿನ ಚೆಲ್ತಾ ಹೋಗ್ತೀನಿ. ಇದನ್ನ ದಾಟಿ ನೀನು ಹೇಗೆ ಬರ್ತೀಯೋ ನಾನು ನೋಡ್ತೀನಿ. ಯಾಕೆ ನಿಂತ್ಬಿಟ್ಟೆ? ಸತ್ಯ ದೇವತೆ ಹತ್ರ ಬಂದಿದ್ದೀವಿ ಅಲ್ವಾ? ಸತ್ಯ ದೇವತೆನಾ? ಎಲ್ಲಿ?
ಏನ್ ನೋಡ್ತಾ ಇದ್ಯಾ? ನಾವೆಲ್ಲಿಗೆ ಬಂದಿದ್ದೀವಿ? ಸತ್ಯದೇವತೆ ಎಲ್ಲಿದೆ? ಏನ್ ಆಟ ಆಡ್ತಾ ಇದ್ಯಾ? 6 ಅಡಿ ಎತ್ತರ ಇರೋ ವಿಗ್ರಹ ನಿನ್ ಕಣ್ಮುಂದೆನೇ ಇದ್ರು ಎಲ್ಲಿದೆ ಅಂತ ಕೇಳ್ತಾ ಇದ್ಯಲ್ಲ. ಓಯ್, ಏನು ತಮಾಷೆ ಮಾಡ್ತಿದ್ಯಾ? ಇಲ್ಲಿ ನನ್ನ ಬಿಟ್ರೆ ಯಾರು ಇಲ್ಲ, ಏನೂ ಇಲ್ಲ. ಭಕ್ತೆ ಅಂತ ಅಂತ್ಯ, ಆದ್ರೂ ಅಮ್ಮನವ್ರು ನಿನ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಏಯ್, ಇದ್ರೆ ತಾನೆ ನೋಡೋದಕ್ಕೆ ಮತ್ತೆ ಕೈ ಮುಗಿಯೋದಕ್ಕೆ. ಇಲ್ದೇ ಇದ್ರೆ ನಾನೇನ್ ಮಾಡ್ಲಿ? ಅಮ್ಮ ಸತ್ಯದೇವತೆ, ನಾಸ್ತಿಕನ್ನಾಗಿರೋ ನನ್ ಕಣ್ಣಿಗೆ ಕಾಣಿಸ್ತಾ ಇರೋ ನೀನು ಭಕ್ತೆ ಆಗಿರೋ ಈ ಪುಣ್ಯನ್ ಕಣ್ಣಿಗೆ ಏನು ಕಾಣಿಸ್ತಾ ಇಲ್ವೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅವಳು ಗೊತ್ತಿದ್ದೋ ಗೊತ್ತಿಲ್ದೇನೋ ತಪ್ಪು ಮಾಡಿದ್ರೆ ಅವಳನ್ನ ಕ್ಷಮಿಸ್ಬಿಡಿ. ಅಯ್ಯೋ, ನಾನ್ ಯಾವ ತಪ್ಪು ಮಾಡಿಲ್ಲ, ಮಾಡೋದು ಇಲ್ಲ.